ರೈತರ ವಾಹನಗಳಿಗೆ ಟೋಲ್ ಸುಂಕ ವಸೂಲಿ ನಿಲ್ಲಿಸಲು ಪಂಜಾಬ್ ಮಾದರಿಯಲ್ಲಿ ಶುಲ್ಕ ವಸೂಲಿ ಕೇಂದ್ರ ರದ್ದು ಮಾಡಲು ಒತ್ತಾಯಿಸಿ ಗಣಂಗೂರಿನ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಳಿ ಜೂನ್ 23ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿರ್ಮಾಣ ಮಾಡಿರುವ ಟೋಲ್ ಸುಂಕ ವಸೂಲಿ ಕೇಂದ್ರಗಳಲ್ಲಿ ರೈತರ ವಾಹನಗಳಿಗೆ ವಸೂಲಿ ಕಿರುಕುಳ ಹೆಚ್ಚುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೈತರ ವಾಹನಗಳಿಗೆ ವಿನಾಯಿತಿ ನೀಡಿದರೂ ಸಹ ಕಬ್ಬು, ಭತ್ತ, ಹಣ್ಣು, ತರಕಾರಿ ವಾಹನಗಳ ಹಾಗೂ ರೈತ ಮುಖಂಡರ ವಾಹನಗಳ ತಡೆ ಮಾಡಿ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಾಹನ ಖರೀದಿ ಸಮಯದಲ್ಲಿ ತೆರಿಗೆ ಕಟ್ಟಿ ಮತ್ತೆ ಟೋಲ್ ಶುಲ್ಕ ಪಾವತಿಸುವ ಪರಿಸ್ಥಿತಿ ಎದುರಾಗಿದೆ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಸಂಗ್ರಹಿಸದಂತೆ ಕೃಷಿ ಉತ್ಪನ್ನಗಳ ಸಾಗಾಣಿಕೆ ವಾಹನಗಳಲ್ಲಿ ಟೋಲ್ ಸಂಗ್ರಹಿಸದಂತೆ ವಿನಾಯಿತಿ ನೀಡಲಾಗಿದೆ. ಆದರೂ ಟೋಲ್ ಸಂಗ್ರಹಿಸಲಾಗುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುಮ್ಮನೆ ಕುಳಿತಿದೆ ಎಂದು ದೂರಿದರು. ಪಂಜಾಬ್ ಸರ್ಕಾರ ಸುಂಕ ವಸೂಲಿ ಕೇಂದ್ರಗಳನ್ನು ರದ್ದು ಮಾಡಿದ ಹಾಗೆ ಕರ್ನಾಟಕದಲ್ಲಿಯೂ ರದ್ದು ಮಾಡಬೇಕು ಎಂದು ಪ್ರತಿಭಟನೆಯ ಮೂಲಕ ಒತ್ತಾಯಿಸಲಾಗುವುದು ಎಂದರು. ಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡೋಳು ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ, ಕನ್ನಡ ಸೇನೆ ಅಧ್ಯಕ್ಷ ಮಂಜುನಾಥ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ರವಿಚಂದ್ರ ಗಂಜಾಂ, ಅತ್ತಳ್ಳಿ ದೇವರಾಜ್, ಮಿಲಿಟರಿ ಕುಮಾರ್ ಇದ್ದರು. ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕೆ ಕಣ್ಮುಚ್ಚು ಜರಾಗಿ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಟೋಲ್ ನಾಕ ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ರಾಜ್ಯಾದ್ಯಂತ ಬಂದ್ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇದೇ ತಿಂಗಳ 23ನೇ ತಾರೀಕು ನಾವು ಟೋಲ್ ನಾಕ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಗಣನೂರು ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನಮಗೆ ಸಮಜಾಯಿಸಿಕೊಡಬೇಕು. ಸರ್ಕಾರ ಕೂಡ ಇದ್ರ ಬಗ್ಗೆ ನಿರ್ಧಾರವನ್ನು ಮಾಡಬೇಕು. ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾಕೆಂದರೆ ಸರ್ಕಾರದ ಆದೇಶದಲ್ಲೇ ಇದೆ, ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡುವಾಗ ರೈತರ ವಾಹನಗಳನ್ನು ತಡೆಯಬಾರ್ದು, ಮತ್ತು ರೈತರು ಹೋರಾಟ ಮಾಡಲಿಕ್ಕೆ ಹೋಗುವಾಗ ರೈತರ ವಾಹನಗಳನ್ನು ತೊಡೆದು ಶುಲ್ಕ ವಸೂಲಿನ ಮಾಡ್ತಾ ಇದ್ದಾರೆ. ಇವೆಲ್ಲ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಳವಳಿಯನ್ನು ರೂಪಿಸಿದ್ದೀವಿ. ಈಗಾಗಲೇ ಬೇರೆ ಬೇರೆ ಕಡೆಯನ್ನು ಕೂಡ ಚಳವಳಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯ ಪ್ರಮುಖರು ಕೂಡ ಕರೆ ಕೊಟ್ಟಿದ್ದೀವಿ. ಇದು ಬಹಳ ಮುಖ್ಯವಾದಂಥ ವಿಚಾರ. ಈ ಸರ್ವಿಸ್ ರೋಡ್ಗಳಲ್ಲಿ ನಾವು ಅಕ್ಕಪಕ್ಕದ ಗ್ರಾಮದವರು, ಹಳ್ಳಿಯವರು ನಾವು ರಸ್ತೆಯಲ್ಲಿ ಓಡಾಡಕ್ಕಾಗ್ತಾ ಇಲ್ಲ. ಹಲವಾರು ದೂರುಗಳಾಗಿದೆ, ಹಲವಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳಿಗೆ ಅಲ್ಲೂ ಹೋಗಿ ದೂರು ಕೊಟ್ಟಿದ್ವಿ. ಯಾವುದೇ ರೀತಿಯಾದ ಕೆಲಸಗಳನ್ನ ಅವರು ಮಾಡ್ತಾ ಇಲ್ಲ. ಅರ್ಜಿಗಳಿಸ್ಕೊಳ್ತಾರೆ, ಮಡಿಕೊಳ್ತಾರೆ. ಈ ಮೈಸೂರಿಂದ ಮಂಡ್ಯಕ್ಕೆ ಬರೋದಕ್ಕೆ ಸಿಂಗಲ್ ರೋಡ್ ಇದ್ದಾಗಲೇ ನಾವು ಬರೀ 40 ನಿಮಿಷಕ್ಕೆ ನಮ್ಮ ಬಸ್ಗಳು KSRTC ಬಸ್ಗಳು ಬರ್ತಾ ಇಲ್ಲ. ಬರೀ 40 ನಿಮಿಷಕ್ಕೆ 30-35 ವರ್ಷಗಳ ಹಿಂದೆ. ಈಗ ನಾವೇನಾದ್ರೂ ಮೈಸೂರು ಟು ಮಂಡ್ಯ ಬಸ್ಸಲ್ಲಿ ಬರಬೇಕು ಅಂತಂದ್ರೆ 1 ಗಂಟೆ ಟೈಮ್ ತಗೊಳ್ತಾ ಇದೆ. ಸರ್ವಿಸ್ ರೋಡಲ್ಲಿ ಬರಕ್ಕೆ ಆಗದೆ